इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड, नियर मंगोली बेस, बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं। ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತನ ಕೋರ್ತಾ ಇದ್ದೀನಿ. ಈಗಾಗಲೇ ಆತ್ಮೀಯತ ವಸಂತ್ ಅವರು ತಮ್ಮ ಪರಿಚಯ ಮಾಡಿದಂಗೆ ನನ್ನ ಎಡಭಾಗದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷಿಣಿಯಂತಹ ವಿದ್ಯಾರಾಣಿ ತುಂಗಳೂರಿದ್ದಾರೆ. ಬಲಭಾಗದಲ್ಲಿ ಯುವ ಮುಖಂಡರು ಹೋರಾಟದಂತಹ ಅಪ್ಪು ರಾಠೋಡರಿದ್ದಾರೆ. ನಾನು ಡಾಕ್ಟರ್ ಬಾಬುರಾಜ ನಾಯಕ್. ಬಂಧುಗಳೇ, ಕಳೆದ ಒಂದು ವಾರದಿಂದ ಭಾರತೀಯ ಜನತಾ ಪಕ್ಷದ ಹತಾಶ ಮುಖಂಡರುಗಳು ತಮ್ಮ ಸೋಲಿನ ಹತಾಶೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರವಾಗಿ ಪದೇ ಪದೇ ನನ್ನನ್ನು ಕೆಣಕುವಂತಹ ಪ್ರಯತ್ನ ತಮ್ಮಗಳ ಮುಂದೆ ಆಗಿದ್ದು ನೆನಪಿಸೋಕ್ಕೆ ಇಷ್ಟಪಡ್ತೇನೆ. ಬಾಲಿಷ್ಯವಾದಂತಹ ಹೇಳಿಕೆಗಳಿಗೆ ಉತ್ತರ ಕೊಡಬಾರ್ದು, ಅಪ್ರಬುದ್ಧವಾದಂಥ ಹೇಳಿಕೆಗೆ ಉತ್ತರ ಕೊಡಬಾರ್ದು ಸುಮ್ಮನೆ ಇದ್ದೆ. ಆದರೆ ಅದು ಸಮಾಜದಲ್ಲಿ ಮೌನಂ ಸಮ್ಮತಿ ಲಕ್ಷಣ ಕೂಡ ಆಗಬಾರದು ಉದ್ದೇಶದಿಂದ ಮತ್ತೆ ನಿಮ್ಮಗಳ ಮುಂದೆ ಬಂದು ಆ ಮಹಾನುಭಾವರ ತಮ್ಮಷ್ಟೇ ತಾವೇ ಭಾರತೀಯ ಜನತಾ ಪಕ್ಷವನ್ನು ದತ್ತಕ್ಕೆ ತೆಗೆದುಕೊಂಡಂತೆ ಮಾತಾಡ್ತಿರುವಂತಹ ರಾಷ್ಟ್ರೀಯ ಸ್ತರದ ನಾಯಕರುಗಳೇನಿದ್ದಾವೆ ಬಿಜಾಪುರದಲ್ಲಿ, ಅವರ ಹೇಳಿಕೆಗಳನ್ನು ಖಂಡಿಸಿ ಉತ್ತರಿಸಲು ಇಚ್ಛೆಪಡ್ತೇನೆ. ಪ್ರಥಮದಲ್ಲಿ ಒಂದು 4 ದಿನಗಳ ಹಿಂದೆ ಸನ್ಮಾನ್ಯ ಶ್ರೀ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿಯವರು, ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು, ಬಹುಶಃ ಈ ಮಹಾನುಭಾವರಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಎರಡೂ ಶಬ್ದಗಳ ಅರಿವೇ ಇಲ್ಲ ಅಂತ ಅನಿಸುತ್ತೆ. ಸಾವಿರಾರು ಜನ ಅವರಿಗೇನು ಮತ ಚಲಾಯಿಸಿ ಆರಿಸಿ ಕಳಿಸಿದ್ರು, ಅವರು ಕೂಡ ಬಹುಶಃ ತಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರಬೇಕು, ಎಂಥವ್ರನ್ನು ನಾವು ಆರಿಸಿ ಕಳಿಸಿದ್ದೀವಪ್ಪ ಅಂತ ತಂದು. ಕನಿಷ್ಠ ಸಂವಿಧಾನಿಕ ಪ್ರಜ್ಞೆನೂ ಈ ಮಹಾನುಭಾವರಿಗಿಲ್ವೇ? ಅವ್ರು ಮಾಡಿದಂಥ ಆರೋಪಗಳ ಬಗ್ಗೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು. ಮನುಷ್ಯನಿಗೆ ಸ್ವಪ್ರಜ್ಞೆ ಅನ್ನೋದು ಇದ್ದರೆ ಬಹುಶಃ ಆ ರೀತಿಯಾಗಿ ಮಾತಾಡ್ತಿರಲಿಲ್ಲ. ಪ್ರಜ್ಞೆ ಇಲ್ಲದೆ ಮಾತಾಡಿದಂತಹ ಮಹಾನುಭಾವರಿಗೆ ಉತ್ತರಿಸಬಾರ್ದಿತ್ತು, ಆದರೂ ಉತ್ತರಿಸ್ತಾ ಇದ್ದೀನಿ. ಸನ್ಮಾನ್ಯ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿರವರೇ, ಶಾಸಕರಾದವ್ರು ತಾವು, ಸಚಿವರಾದವ್ರು ತಾವು, ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಭಾರತೀಯ ನಾಗರಿಕ ದೇಶದ ಯಾವುದೇ ಭಾಗದಲ್ಲಿ ಹೋಗಿ ಚುನಾವಣೆ ನಿಲ್ಲಬನ್ನುವುದು ಕನಿಷ್ಠ ಪ್ರಜ್ಞೆ ತಮಗಿಲ್ವೇ? ನೀವೇ ನಿಮ್ಮ ನಾಯಕರತೆಯನ್ನು ಹೇಳ್ಕೊತಿರೋ. ಸುಮಾರು 6 ಬಾರಿ 2 ಲೋಕಸಭೆಗಳ ಕ್ಷೇತ್ರಗಳನ್ನು ಅಲ್ಲಿ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿ ಅಭಿವೃದ್ಧಿ ಮಾಡಿಕೊಂಡಂತಹ ಸ್ವಯಂ ಘೋಷಿತ ರಾಷ್ಟ್ರೀಯ ದಲಿತ ನಾಯಕ ಅಂತ ಹೇಳ್ಕೊತಾರೋ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು ಕೂಡ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡಿದ್ದು ನಿಮಗೆ ಅದರ ಬಗ್ಗೆ ಅರಿವಿಲ್ವೇ? ಮತ್ತೋರಂತಹ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳರು ಮೊನ್ನೆ ಇಲ್ಲಿಂದ ಹೋಗಿ ಬಾಗಲಕೋಟೆ ಸ್ಪರ್ಧೆ ಮಾಡಿದರು. ಅಲ್ಲಿನ ಜನತೆ ಮಣ್ಣು ಮುಗಿಸಿದ ಮೇಲೆ ಅಲ್ಲಿಂದ ಈಗ ವಲಸೆ ಹೋಗಿದ್ದು ಚಿತ್ರದುರ್ಗಕ್ಕೆ. ಅದ್ರ ಬಗ್ಗೆ ನಿಮ್ಗೆ ಅರಿವಿಲ್ವೇ? ಸರಿ, ಅದನ್ನು ಬಿಟ್ಟಾಕೋಣ. ನನ್ನ ಬಗ್ಗೆ ಕೇಳಿದ್ರಿ, ನಾನು ಬಾಗಲಕೋಟೆಯಿಂದ ಬಂದವನು ಅಂತಂದು. ಸನ್ಮಾನ್ಯರೇ,
ಈ ಮುಂಚೆ ಕೂಡ ಪತ್ರಿಕಾಗೋಷ್ಠಿ ನಾನು ಸ್ಪಷ್ಟಪಡಿಸಿದ್ದೆ. ಹಲವಾರು ಬಾರಿ ನನ್ನ ಬಗ್ಗೆ ಪರಿಚಯ ಮಾಡಿದಂತಹ ಮಾಧ್ಯಮ ಮಿತ್ರರು ಕೂಡ ಮಾಧ್ಯಮದ ಮುಖೇನ ಜಿಲ್ಲೆ ಜನತೆಗೆ ತಿಳಿಸಿದ್ರು. ನಾನು ಅವಿಭಜಿತ ಬಸವನ ಬಾಗೇವಾಡಿ ತಾಲೂಕು, ಈಗಿನ ನಿಡಗುಂದಿ ತಾಲೂಕಿನ ಕೊನೆಯಹಳ್ಳಿ ಕೃಷ್ಣಾ ತೀರದಲ್ಲಿರುವಂತಹ ಗಣಿ ತಾಂಡ ಎಂಬ ಊರಿನವನು. ಮೊನ್ನೆವರೆಗೂ ನನ್ನ ಮತದಾನದ ಹಕ್ಕು ಕೂಡ ನನ್ನ ತಾಂಡದಲ್ಲೇ ಇತ್ತು. ಅಲ್ಲಿನೇ ಹೋಗಿ ಮತದಾನ ಮಾಡ್ತಾ ಇದ್ದೆ. ನಾನು ಯಾವಾಗ ಚುನಾವಣೆಗೆ ನಿಲ್ಲಬೇಕು ಅಂತ ನಾನು ವಿಚಾರ ಮಾಡಿದಾಗ ನನ್ನ ಮತದಾರ ಪಟ್ಟಿ ಅಲ್ಲಿಂದ ವಜಾಗೊಳಿಸಿಕೊಂಡು ನಾನು ಬಿಜಾಪುರದ ನಗರದಲ್ಲಿ ನನ್ನ ಮತದಾರ ಪಟ್ಟಿ ಸೇರಿಸ್ಕೊಂಡಿದ್ದೇನೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೋದು ತಾವುಗಳು. ಇದು ನೀವು ಪ್ರಶ್ನೆಗೆ ಉತ್ತರ. ಆದರೆ ಸಂವಿಧಾನಕ್ಕೆ ಪ್ರದತ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಹಕ್ಕು ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದರೂ ಚುನಾವಣೆಯನ್ನು ನಿಲ್ಲಬಹುದು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ತಮ್ಮ ಹುಟ್ಟೂರಾದಂತಹ ಗುಜರಾತನ್ನು ಬಿಟ್ಟು ವಾರಣಾಸಿ ಅವ್ರನ್ನೇ ಪ್ರಶ್ನೆ ಮಾಡಿಲ್ಲ. ತಾವು ಹಲವಾರು ಧೀಮಂತ ನಾಯಕರುಗಳು ಆಯಾ ಕಾಲಘಟ್ಟದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರತಿಸಿದ್ದಾರೆ. ಅದು ಸಂವಿಧಾನ ಪ್ರದತ್ತವಾಗಿ ಬಂದಂತಹ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕು. ಅದನ್ನು ಪ್ರಶ್ನೆ ಮಾಡೋರು ನೀವ್ಯಾರು? ಅಷ್ಟಕ್ಕೂ ಮಿಕ್ಕಿ ನೀವು ಪ್ರಶ್ನೆ ಮಾಡ್ತಾರಪ್ಪ ಅಂದರೆ ನಿಮ್ಮ ಅಪ್ರಬುದ್ಧತೆನ ಅಥವಾ ಸಂವಿಧಾನದ ಕುರಿತಾದಂತಹ ನಿಮ್ಮ ಬುದ್ಧಿಮತ್ತೆನ ನೀವು ಜನರ ಮುಂದೆ ಪ್ರದರ್ಶನ ಮಾಡ್ತೀರಿ. ಅದಕ್ಕೆ ದಯವಿಟ್ಟು ನಿಲ್ಲಿಸಿಬಿಡಿ. ಇಷ್ಟಕ್ಕೆ ಪದೇ ಪದೇ ನನ್ನ ಪಕ್ಷದ ಮೂಲಕ ಕೆದಕಿದ್ರಿ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಹೌದು, ಈಗೂ ಒಪ್ಕೊಳ್ತೀನಿ. ಏನು ನಿಮ್ಮ ಸಮಸ್ಯೆ? ರಾಷ್ಟ್ರೀಯ ಸ್ವಯಂ ಸಂಘ ಇದೇ ಪಕ್ಷಕ್ಕೆ ಸೀಮಿತವಾಗಿರೋಂಥದ್ದು ಯಾರೂ ಹೇಳಿಲ್ಲ. ಬೇಕಾದರೆ ಸರಸಂಘ ಚಾಲಕರ ಒಂದು ಭಾಷಣ ತುಣುಕಿದೆ, ಆ ತುಣುಕನ್ನು ತಾವು ತೆಗೆದು ತಿಳ್ಕೊಳ್ಳಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಭಾರತ ದೇಶದ ಸತ್ಪ್ರಜೆಗಳನ್ನು ರಾಷ್ಟ್ರೀಯ ಮನೋಭಾವನೆಯಿಂದ ರಾಷ್ಟ್ರದ ಸೇವೆ ಮಾಡೋಕ್ಕೆ ಅಣಿ ಮಾಡ್ತದೆ. ನಿಮ್ಮಂಥರ ಗುಲಾಮಿಯರಿಗಲ್ಲ. ನಿಮಗೆ ಗುಲಾಮರು ಬೇಕಾಗಿದ್ದಾರೆ. ಯಾವಾಗ ಒಬ್ಬ ಸ್ವಯಂ ಸೇವಕ ಅಥವಾ ಕಾರ್ಯಕರ್ತ ತನ್ನ ಹಕ್ಕನ್ನು ಪ್ರತಿಪಾದಿಸ್ತಾನೋ, ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೋ, ಅವು ನಿಮ್ಗೆ ತಡ್ಕೊಳಕ್ಕಾಗೋದಿಲ್ಲ, ಉರ್ಕೊಳ್ತೀರಿ. ಅದಕ್ಕಾಗಿ ದಯವಿಟ್ಟು ನಿಮ್ಮ ಮನೋಭಾವನೆಯನ್ನು ಬದಲಾವಣೆ ಮಾಡಿಕೊಳ್ಳಿ. 2016 ವಿಧಾನ ಪರಿಷತ್ ಚುನಾವಣೆಯ ವಿಷಯ ಕೂಡ ತಾವು ಕೆದಕಿದ್ರಿ. 2016 ಸಂದರ್ಭದಲ್ಲಿ ಕೂಡ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರದ ಸದಸ್ಯ, ಸ್ವಯಂ ಸೇವಕ. ಭಾರತೀಯ ಜನತಾ ಪಕ್ಷಕ್ಕೆ ನಾನು ಅಪ್ಲಿಕೇಶನ್ ಹಾಕಿರಲಿಲ್ಲ. ಟಿಕೆಟ್ಗೋಸ್ಕರ ನಾನು ಮಂಡನೆ ಕೂಡ ಮಾಡಿರಲಿಲ್ಲ. ಯಾವುದೇ ಪಕ್ಷದ ನಾನು ಕಾರ್ಯಕರ್ತನೂ ಆಗಿರಲಿಲ್ಲ. ಸ್ವಯಂ ಪ್ರೇರಿತನಾಗಿ ಫೆಡರಲಿಸ್ಟಿಕ್ ಮೈಂಡ್ಗಳಿಗೆ ಮತ್ತು ಕ್ಯಾಪಿಟಲಿಸ್ಟ್ ಮೈಂಡ್ಗಳಿಗೆ ಉತ್ತರ ಕೊಡಬೇಕು. ಪದವೀಧರ ಮತಕ್ಷೇತ್ರ ದುಡ್ಡಿದ್ದವರ ಕ್ಷೇತ್ರ ಆಗಬಾರ್ದು, ಅದು ಜನಸಾಮಾನ್ಯರ ಕ್ಷೇತ್ರ ಆಗಬೇಕು. ಯಾವ ವಿಧಾನ ಪರಿಷತ್ ನಾವು ಬುದ್ಧಿವಂತರ ಚಾವಡಿ ಅಂತ ಹೇಳ್ತೀವೋ, ಆ ಚಾವಡಿಗೆ ಸಾಮಾನ್ಯರು ಹೋಗಬೇಕಂತ ಸಾಮಾನ್ಯರಿಗಿರುವಂಥ ಒಂದು ಪ್ರತೀತಿ. ಆಗ ಬಂಡವಾಳಶಾಹಿಗಳ ವಿರುದ್ಧ ನಿಲ್ಲಬೇಕಂತ ಸ್ವಾಭಿಮಾನಕ್ಕೋಸ್ಕರ ನಾನು ಚುನಾವಣೆ ನಿಂತದ್ದು. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿನ್ನೆ ದಿನ ಕೂಡ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ RS ಕುಶ್ಬಾಲ್ ಕೂಡ ಅದೇ ವಿಷಯ ತೆಗೆದು ಬಂಡಾಯ ಯಾವಾಗ ಇದ್ದಿದ್ರು ಅಂತಂದು. ಬಂಡಾಯ ಯಾವ ವ್ಯಕ್ತಿ ಹೇಳ್ತಾನೆ ಅದು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾವ ವ್ಯಕ್ತಿಗೆ ಸ್ವಾಭಿಮಾನ ಇದೆಯೋ, ಯಾವ ವ್ಯಕ್ತಿಗೆ ಸ್ವಪ್ರಜ್ಞೆ ಇದೆಯೋ, ಯಾವಾಗ ಆ ವ್ಯಕ್ತಿಗೆ ಸ್ವಾಭಿಮಾನ ಪೆಟ್ಟು ಬೀಳ್ತದೋ ಆವಾಗ ಅವನು ಬಂಡಾಯ ಕೇಳ್ತಾನೆ. ಯಾವನಿಗೆ ಹೋರಾಟದ ಮನೋಭಾವನೆ ಇದೆಯೋ, ಯಾವನಿಗೆ ಜನಸೇವೆ ಮಾಡೋಕ್ಕೆ ಯಾವುದೇ ಪಕ್ಷ ಬೇಕಾಗಿಲ್ಲ,
ಯಾವ ಹಂತ ಮನೋಭಾವನೆ ಇಟ್ಕೊಳ್ತಾನೋ ಅವನು ಬಂಡ ಎದ್ದೇ ಹೇಳ್ತಾನೆ ನಿಮ್ಮಂತಹ ಕುತ್ಸಿತ ಮನಸ್ಸುಗಳ ವಿರುದ್ಧವಾಗಿ. ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಹೇಳ್ತಿದ್ರು, ನನಗೆ ಸಿದ್ಧಾಂತಗಳು ಗೊತ್ತಿಲ್ಲ, ಬದ್ಧತೆ ಇಲ್ಲ. ಸನ್ಮಾನ್ಯ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿಯವರೇ, ಕನಿಷ್ಠದ ನಿಮ್ಮಿಂದ ನಾನು ಸಿದ್ಧಾಂತ ಕಲಿಯುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ವರ್ಷದ ಹಿಂದೆ ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿದ್ದೆ, ಪದಾಧಿಕಾರಿ ಕೂಡ ಆಗಿದ್ದೆ. ಆ ಸಂದರ್ಭದಲ್ಲಿ ತಾವುಗಳು ಮಾಡಿದ ಮಹಾನ್ ಕಾರ್ಯ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಗೊತ್ತಿದೆ. ಬಹುತೇಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಸೋಲಿಗೆ ನೇರವಾಗಿ ಕಾರಣಕರ್ತ ತಾವಾಗಿದ್ರಿ. ಆವಾಗ ನೀವು ಆಟೋ ಹತ್ತಿ ಓಡಾಡಿದ ಜನರಿಗೆ ಗೊತ್ತಿಲ್ವಾ? ನಂತರದ ವಿಧಾನಸಭೆ ಚುನಾವಣೆ ನಡೆದಾಗ ಈಗಿನ ಹಾಲಿ ಶಾಸಕರು, ಹಿಂದೂ ಫೈರ್ ಬ್ಯಾನ್ ತರಿಸ್ಕೊಳ್ಳೋರು, ಭಾರತೀಯ ಜನತಾ ಪಕ್ಷ ಸ್ಟಾರ್ ಪ್ರಚಾರಕರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರನ್ನ ಶತಾಗತ ಸೋಲಿಸಬೇಕಂತ ದೊಡ್ಡ ದೊಡ್ಡ ಸಭೆಗಳು ಮಾಡಿದಂತಹ ಉದಾಹರಣೆ ವಿಜಯಪುರ ಜನರದ ಮಹಾಜನತೆಗೆ ಗೊತ್ತಿದೆ. ಅದಕ್ಕಾಗಿ ತತ್ವ, ಸಿದ್ಧಾಂತ, ಪ್ರಾಮಾಣಿಕತೆ ಈ ಪಾಠ ನನಗೆ ಮಾತ್ರ ಹೇಳೋಕೆ ಹೋಗಬೇಡಿ, ನೀವೇ ಹೇಳ್ಕೊಳ್ಳಿ. ಆವಾಗ ನಿಮ್ಮ ನಿಜತನ ಗೊತ್ತಾಗ್ತದೆ. ಯಾರಿಗೆ ಹೇಳ್ತೀರಿ ನೀವು? ಸ್ವಾಮಿ, ಏನು ತಿಳ್ಕೊಂಡಿದ್ದೀರಿ ನೀವು? ನಿಮ್ಮಲ್ಲಿದೆಯಾ ತತ್ವ ಸಿದ್ಧಾಂತ? ಅದಕ್ಕೋಸ್ಕರವೇ ಇವತ್ತು ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ತೋರಿಸೋದಕ್ಕೋಸ್ಕರವಾಗಿ, ನಾ ಇನ್ನೂ ರಾಜಕೀಯದಲ್ಲಿ ಬದುಕೊಂಡಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ಆವಾಗ ಪತ್ರಿಕಾಗೋಷ್ಠಿಯಲ್ಲಿ ಕಾಣ್ಕೊಳ್ತಾ ಇದ್ದೀರ. ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಿಮ್ಗೆ ಏನು ಜವಾಬ್ದಾರಿ ಕೊಟ್ಟರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಾಮಪತ್ರ ಸಲ್ಲಿಸಕ್ಕೆ ಹೋಗುವುದಲ್ಲ, ದಾಡಿ ಇಳಿಸಿದ್ದು ಕೂಡ ನಿಮ್ಮ ಒಂದು ನಾಯಕತ್ವಕ್ಕೆ ತೋರಿಸಿದಂಥ ಕನ್ನಡಿ ಅದು. ದೊಡ್ಡವ್ರು ನೀವು ಮಾತಾಡಬಾರ್ದು, ನಿಮ್ಮ ಬಗ್ಗೆ ಅದು ಸುಮ್ಮನೆ ಇದ್ದೆ. ಪದೇ ಪದೇ ಕೆಣಕ್ತಾ ಇದ್ದೀರಿ. ಇನ್ನು ಮುಂದೆ ಕೆಣಕಿದ್ರೆ ಸರಿಯಾಗೋದಿಲ್ಲ. ಅಸಂಖ್ಯಾತ ನನ್ನ ಜೊತೆಗಿರುವಂತಹ ಕಾರ್ಯಕರ್ತ ಬಂಧುಗಳ ಜೊತೆಗೆ ನಿಮ್ಮ ಮನೆ ಮುಂದೆ ಧರಣಿಯ ಮಾಡೋಕ್ಕಾಗ್ತದೆ. ಇಷ್ಟಕ್ಕೆ ನಿಮ್ಮ ಬಾಲಿಶವಾದ ಹೇಳಿಕೆಗಳಿಂದ ದೂರ ಇರಿ ಅಂತ ನಿಮಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ ನನ್ನ ಮಾಧ್ಯಮದ ಮಿತ್ರ ಮುಖಾಂತರ. ನಿನ್ನೆ ದಿನ ಕೂಡ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಯುತ ಆರ್ ಎಸ್ ಪಾಟೀಲ್ ಕೂಚ್ಬಾಡ್ರವರು, ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ, ಮಾಧ್ಯಮ ಮಿತ್ರರು ಕೇಳಿದ ಪ್ರಶ್ನೆಗೆ ಅತ್ಯಂತ ಬಾಲಿಶವಾಗಿ ಉತ್ತರ ಕೊಟ್ಟರವರು. ಬಂಡಾಯದ ಮಾತನ್ನು ಕೂಡ ಮಾತಾಡಿದ್ರಿ, ಅದು ಉತ್ತರ ಆಗಲಿ ಕೊಟ್ಟಿದ್ದೀನಿ ನಾನು. ಸನ್ಮಾನ್ಯ ಆರ್ ಎಸ್ ಪಾಟೀಲ್ ಕೂಚ್ಬಾಡ್ರವರೇ, ನಾವು ಕಳೆದ 3 ವರ್ಷಗಳಿಂದ ಜಿಲ್ಲೆಯ ಅಧ್ಯಕ್ಷ ಪಟ್ಟವನ್ನು ಅಲಂಕರಿಸಿದ್ರಿ. ನಿಮ್ಮ ಅಧ್ಯಕ್ಷ ಸ್ಥಾನ ಇದ್ದಾಗಲೇ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮಲಗೋಯ್ತು. ಆ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಆವಾಗಲೇ ಕೊಡಬೇಕಾಯಿತು. ಆದರೂ ಕೂಡ ನೀವು ಮಾಡಿದಂಥ ಅಡ್ಜಸ್ಟ್ಮೆಂಟ್, ನೀವು ಕೊಟ್ಟಂಥ ಕಪ್ಪು ಕಾಣಿಕೆಗೆ ಮತ್ತೆ ನಿಮ್ಮ ಮುಂದುವರಿಸಿದಾರಲ್ಲ, ಅದು ನಿಮ್ಮ ದುರ್ದೈವ. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ದುರ್ದೈವ. ಎಂತೆಂತಹ ಸಂಘಟನಾ ಚತುರ ಕಾರ್ಯಕರ್ತರನ್ನು ನೀವು ಮೂಲೆ ಗುಂಪಾಡಿದ್ರೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಬಹುತೇಕ ಆಕಾಂಕ್ಷಿಗಳಿಗೆ ನನ್ನನ್ನು ಸೇರಿ ನೀವುಗಳು ಯಾವ ರೀತಿ ನಡೆಸ್ಕೊಟ್ಟಿರೋದನ್ನು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸ್ವಾಮಿ, ನನ್ನ ಹಾಗೆ ಬಹಳಷ್ಟು ಜನ ಆಕಾಂಕ್ಷಿಗಳು ಮೊನ್ನೆ ಶಾಸನಸಭೆಯ ಸಂದರ್ಭದಲ್ಲಿದ್ದರು, ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿದ್ದರು. ನೀವುಗಳು ಯಾವ ರೀತಿ ಅವರನ್ನು ಪೀಡಿಸಿದ್ದೀರಿ, ಯಾವ ರೀತಿಯಾಗಿ ಅವರನ್ನು ಬಳಸ್ಕೊಂಡಿದ್ದೀರಿ ಅದನ್ನು ಹೇಳಬೇಕಾ? ಏನೋ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಭೀಷ್ಮ ಇದ್ದಾರೋ ಅವ್ರ ಅಭಿವೃದ್ಧಿ ಕಾರ್ಯವಾಗಿ ನೀವೇನು ಚರ್ಚೆ ಮಾಡ್ತೀರಾ, ಬನ್ನಿ ಎಲ್ಲರೂ ವೇದಿಕೆ ಹಾಕಿರಿ, ಬಹಿರಂಗ ಚರ್ಚೆ ಕೂಡ ನಾವು ಮಾಡ್ತೀವಿ. ಜಿಲ್ಲೆಯಲ್ಲಿ ಅವರ ಸ್ವಂತ ಪರಿಶ್ರಮದಿಂದ, ಅವರ ಸ್ವಂತ ಅರ್ಜಿ ಹಾಕೋದ್ರಿಂದ, ಅವರು ಸಂಸತ್ತು ಮಾಡಿದ ಹೋರಾಟದ ಮುಖೇನ ಜಿಲ್ಲೆಗೆ ಎಷ್ಟೊಂದು ಅನುದಾನ ತಂದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅದು ಬಿಟ್ಟು ವೈಯಕ್ತಿಕವಾಗಿ ಅಥವಾ ಬೇರೊಬ್ಬರ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸ್ರಿ. ಇಲ್ಲದ್ರೆ ಮತ್ತೆ ಬೇರೇನಾಗ್ತದೆ, ಜನರ ಮುಂದೆ ನಿಮ್ಮ ಸಂಪೂರ್ಣವಾದ ಕಥೆಯನ್ನು ಬಯಲು ಮಾಡಬೇಕಾಗ್ತದೆ. ಇವತ್ತು
ಜಿಲ್ಲೆಯಾದ್ಯಂತ ನಾವು ಪ್ರವಾಸ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುಶೀಲರು, ಸಜ್ಜನರು, ಬುದ್ಧಿವಂತರು ಆದಂತಹ ಪ್ರೊಫೆಸರ್ ರಾಜು ಅಲ್ಗೂರವ್ರ ಬಗ್ಗೆ ಜನ ಅತ್ಯಂತ ಹರ್ಷೋದ್ಗಾರದಿಂದ ಅವ್ರನ್ನ ಸ್ವಾಗತ ಮಾಡ್ತಿದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವ್ರು ಕೊಡ್ತಿರುವಂತಹ ಬೆಂಬಲ ನೋಡಿದರೆ ಖಂಡಿತವಾಗಿಯೂ ಈ ಬಾರಿ ಇತಿಹಾಸವನ್ನು ನಾವು ವಿಜಯಪುರ ಲೋಕಸಭೆಯಲ್ಲಿ ಕ್ಷೇತ್ರದಲ್ಲಿ ನಾವು ಇತಿಹಾಸ ಸೃಷ್ಟಿ ಮಾಡ್ತಾ ಇದ್ದೇವೆ. ಕನಿಷ್ಠ 2.5-3 ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಈ ಬಾರಿ ಈ ಲೋಕಸಭೆಯನ್ನು ಗೆಲ್ಲಲಿದೆ. ಆ ಗೆಲುವು ಸಮಸ್ತ ವಿಜಯಪುರ ಜಿಲ್ಲೆಯ ಜನತೆಯ ಒಂದು ಅಭಿವೃದ್ಧಿಯ ಗೆಲುವಾಗಲಿದೆ, ಅವರ ಸ್ವಾಭಿಮಾನದ ಗೆಲುವಾಗಲಿದೆ. ಅದಕ್ಕಾಗಿ ನಾವು ಕಾಯೋಣ. ಮತ್ತು ಬಂಜಾರ ಸಮಾಜ ಪೂರ್ತಿಯಾಗಿ ಭಾಜಪ ಜೊತೆ ಅಂತ ಅಧ್ಯಕ್ಷ ಹೇಳ್ತಾ ಇದ್ದರು. ನಾಳೆ ಚುನಾವಣೆ ಮುಗಿಲಿ, ಮತಗಳ ಎಣಿಕೆ ಆಗಲಿ, ಒಂದೊಂದು ಮತ ಕೂಡ ನಿಮ್ಮ ಮುಖಗಳ ಮೇಲೆ ಕೊಟ್ಟಂತಹ ಚಾಟಿಯಾಗಿ ಅದು ಪರಿಣಮಿಸ್ತದೆ. ಆವಾಗ ನಿಮಗೆ ತಿಳಿಯುತ್ತದೆ ಬಂಜಾರ ಸಮಾಜವನ್ನು ನೀವು ಕೆಣಕಿದಿರಿ, ಅವರ ಆಕ್ರೋಶಕ್ಕೆ ನೀವು ಬಲಿಯಾಗಿದ್ದೀರಿ ಅಂತ ಕೂಡ ಅದು ಗೊತ್ತಾಗ್ತದೆ. ದಯವಿಟ್ಟು ಜಾತಿಗಳ ಮಧ್ಯೆ ಜಗಳ ಹಚ್ಚೋದು ಬಿಟ್ಟುಬಿಡಿ. ಸರ್ವೇ ಜನ ಸುಖಿನೋ ಭವಂತಂತ ತೀಶಂತ ದೇಶ ನಮ್ಮದು. ಹೀಗಾಗಿ ಎಲ್ಲರನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಮನೋಭಾವನೆ ಆ ಭಗವಂತ ನಿಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಏನಾದರೂ ಮಿತ್ರರು ಪ್ರಶ್ನೆ ಮಾಡಿದರೆ ಉತ್ತರ ಕೊಡ ಸಿದ್ಧರಿದ್ದೇನೆ. ಧನ್ಯವಾದಗಳು. ಅತ್ಯಂತ ಭಾಳ ಪ್ರಸ್ತುತ ಪ್ರಶ್ನೆ ತಾವು ಕೇಳಿದಿರಿ. ಯಾವತ್ತೂ ಕಾಂಗ್ರೆಸ್ ಆಗಲಿ ಅಥವಾ ಯಾವುದೇ ಪಕ್ಷವಾಗಲಿ ಹಿಂದುತ್ವದ ವಿರೋಧಿ ಇರಲಿಲ್ಲ. ಆದರೆ ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಒಂದು ವಿಶಾಲ ಮನೋಭಾವನೆ. ಅದಕ್ಕೆ ಹೇಳಿದಿಲ್ಲ, ಹೊಸದೈವ ಕುಟುಂಬಕ್ಕೆ ಅಂತ ಹೇಳಿದ್ರು ಯಾರು? ನಮ್ಮವರೇ. ಆ ಶಬ್ದ ಕೊಟ್ಟದು ನಾವೇ. ಹೀಗಾಗಿ ಎಲ್ಲರನ್ನ ತೆಗೆದುಕೊಂಡು ಹೋಗುವಂತಹ ಒಂದು ವಿಚಾರ ಮನೋಭಾವನೆಯಿಂದ ನಾವು ಮುನ್ನುಗ್ಗಬೇಕಾಗಿದೆ. ನಾನು ಸ್ವಂತ ನನ್ನ ಒಂದು ಧರ್ಮದ ಆಚರಣೆಯಲ್ಲಿ ನಾನೊಬ್ಬ ಹಿಂದೂ. ವೈಯಕ್ತಿಕ ನೆಲೆಗಟ್ಟಲು ಬಂದಾಗ ನನ್ನ ಮನೇಲಿ ಹಿಂದೂನೇ. ನನ್ನ ಪೂಜಾ ಪದ್ಧತಿ ಕೂಡ ಅದೇ ಇರ್ತದೆ. ನಾನು ಆಚರಿಸುವಂತಹ ಒಂದು ಧರ್ಮ ಹಿಂದುತ್ವದೇ ಇರ್ತದೆ. ಅದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಅದನ್ನು ವೈಯಕ್ತಿಕವಾದದ್ದು, ಅದನ್ನು ಪ್ರತಿಪಾದನೆ ಮಾಡೋದು ವೈಯಕ್ತಿಕವಾದದ್ದು. ಅದನ್ನು ಪಕ್ಷಕ್ಕೆ ಜೋಡಿಸುವಂಥದ್ದಲ್ಲ. ಪಕ್ಷ ಅಂದ ಮೇಲೆ ಸಾವಿರಾರು ಲಕ್ಷಾಂತರ ಜನರ ಮನೋಭಾವನೆ ತೆಗೆದುಕೊಂಡು ಒಟ್ಟಿಗೆ ಹೋಗುವಂತಹ ಒಂದು ವಿಚಾರ ಅದು. ಆ ವಿಚಾರಧಾರೆ ಮತ್ತು ವೈಯಕ್ತಿಕವಾದ ವಿಷಯಗಳನ್ನು ಇಲ್ಲಿ ಮಿಕ್ಸ್ ಮಾಡದೇ ಇರೋದು ಒಳ್ಳೆಯದಂತ ಅನಿಸುತ್ತೆ. ವಿಕಸಿತ ಭಾರತಕ್ಕೆ ವಿಕಸಿತ ವಿಜಯಪುರ. ದಯವಿಟ್ಟು ನನ್ನ ಕ್ಯಾಪ್ಷನ್ ನೋಡಿ. ವಿಕಸಿತ ಭಾರತಕ್ಕೆ ವಿಕಸಿತ ವಿಜಯಪುರ. ಹನಿ ಹನಿ ಕೂಡಿದರೆ ಹಳ್ಳ ಅಂತೀವಿ. ಆ ಹನಿನೇ ಬಂದ್ ಮಾಡಬೇಡ್ರಿ ಅಂತ ನಾವು ಉದ್ದೇಶ. ವಿಕಸಿತ ವಿಜಯಪುರ ಅನಿಸ್ಕೋಬೇಕಾದ್ರೆ ಮೊದಲು ನನ್ನ ಜಿಲ್ಲೆ ವಿಕಸಿತವಾಗಬೇಕು. ನನ್ನ ಜಿಲ್ಲೆ ವಿಕಸಿತ ಆಗ್ತಿಲ್ಲ. ಅದಕ್ಕಾಗಿ ಈ ಅಸಮರ್ಥ ಅಭ್ಯರ್ಥಿಯ ವಿರುದ್ಧವಾಗಿ ನಾನು ಹೋರಾಟ ಶುರುವಾಗಿತ್ತು. ಹೋರಾಟ ಇನ್ನೂ ಜಾರಿ ಇದೆ, ಮುಂದುವರಿಸ್ತಾ ಇದ್ದೀನಿ. ನಂಬರ್ 1. ಎರಡನೇದು, ಅವಾಗ ನಾನು ಇನ್ನೊಂದು ನನ್ನ ಟ್ಯಾಗ್ಲೈನ್ ಕಡೆ ಇತ್ತು, ಅಡ್ಜಸ್ಟ್ಮೆಂಟ್ ಸಾಕು, ಅಭಿವೃದ್ಧಿ ಬೇಕು ಅಂತ ತಂದು. ಅಡ್ಜಸ್ಟ್ಮೆಂಟ್ ರಾಜಕಾರಣ ಆ ವ್ಯಕ್ತಿ ಮಾತ್ರದಿಂದ ಪದೇ ಪದೇ ಹಲವಾರು ವೇದಿಕೆಗಳಲ್ಲಿ ನಾವು ಹಂಚ್ಕೊಂಡ್ರೂ ಕೂಡ, ಹಿರಿಯರಿಗೆ ಹೇಳಿದರೂ ಕೂಡ ಮತ್ತೆ ಅವರಿಗೆ ಮಣೆ ಹಾಕ್ತಾರೆ ಅಂದರೆ, ಹಾಗಾದರೆ ಒಬ್ಬ ಸಿದ್ಧಾಂತ ಒಪ್ಪಿಕೊಂಡು ಬಂದಂತಹ ಕಾರ್ಯಕ್ರಮ ಮನಸ್ಸಿಗೆ ನೋವಾಗ್ತದೆ. ಪ್ರತಿಭಟನಾತ್ಮಕವಾಗಿ ಒಂದು ವ್ಯವಸ್ಥೆಯನ್ನು ನಾವು ಹಿಡ್ಕೋಬೇಕಾದ ಕೈಯಲ್ಲಿ, ವ್ಯವಸ್ಥೆಯ ಮುಖಾಂತರ ಹೋರಾಡಬೇಕಾಗ್ತದೆ. ಹೀಗಾಗಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ವಿಜಯಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ತೀವಿ, ಜಿಲ್ಲೆಯ ಭಗೀರಥ ಅಂತ ಹೇಳ್ತೀವಿ. ಇವತ್ತು ಬಬಲೇಶ್ವರ ಕ್ಷೇತ್ರಕ್ಕೆ ಹೋದರೆ ಯಾವುದು ಬರಗಟ್ಟ ಬೆಂಗಾಡಾಗಿತ್ತೋ ಇವತ್ತು ಒಂದು ಮುಟುಗಿ ಸಜ್ಜೆ ಬೆಳೆಗೂ ತ್ರಾಸಾಗಿತ್ತು, ಅಲ್ಲಿ ದ್ರಾಕ್ಷಿ ಬೆಳೀತಿದ್ದಾರೆ. ಅಂತಹ ವ್ಯಕ್ತಿಯ ಒಂದು ಅಭಿವೃದ್ಧಿಶೀಲ ವಿಚಾರಗಳನ್ನು ಒಪ್ಕೊಂಡು ಅವರು ತೆರೆ ಕೊಟ್ಟಾಗ ಅವರಿಗೆ ಮಾತಿಗೆ ಬೆಲೆ ಕೊಟ್ಟು ಅವ್ರ ಮನವೊಲಿಸಿದ ಮೇಲೆ ಅವರ ಜೊತೆಗೆ ನಾನು ಸೇರಿಕೊಂಡಿದ್ದೇನೆ. ನಮ್ಮ ಗುರಿ ಈ ಜಿಲ್ಲೆಯ ಅಭಿವೃದ್ಧಿ, ನಮ್ಮ ಗುರಿ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ, ನಮ್ಮ ಗುರಿ ಯಾರು ಯುವಕರಿಗೆ ಅನ್ಯಾಯ ಆಗಿದೋ, ಅವ್ರು ಯಾರಿಗೆ ಕೆಲಸ ಕೊಡೋಕ್ಕಾಗ್ತಿಲ್ಲೋ ಈ ಭ್ರಷ್ಟರಿಗೆ, ಅದಕ್ಕಾಗಿ ಇವರ ಮುಖಾಂತರ ಅವ್ರು ನ್ಯಾಯ ಕೊಡುವಂತಹ ಪ್ರಯತ್ನಕ್ಕೆ ನಾನು ಹಿಡಿದಿದ್ದೇನೆ. ಬಹುಶಃ ನನ್ನ ಶಕ್ತಿ ಸೀಮಿತ ಇದೆ ವೈಯಕ್ತಿಕವಾಗಿ, ಅದಕ್ಕೋಸ್ಕರ ದೊಡ್ಡ ಶಕ್ತಿ ಸೇರಿಕೊಂಡಿದ್ದೇನೆ. ಅವರ ಒಂದು ಮಾರ್ಗದರ್ಶನದಲ್ಲೇ ಜಿಲ್ಲೆಯ ಒಂದು ಸಮೃದ್ಧ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಅದಕ್ಕಾಗಿ ನಾನು ಏನು ಹಾಕ್ಕೊಂಡಿದ್ದನೋ ಆ ಶಬ್ದಗಳಿಗೆ ಈಗಲೂ ಬದ್ಧರಿದ್ದೇನೆ, ಮುಂಜಾನೆ ಇರ್ತೀನಿ ಅನ್ನೋ ಮಾತನ್ನು ನಾನು ನಿಮ್ಮ ಮುಖಂಡ ಹಾಕ್ತೇನೆ. ಕಾಂಗ್ರೆಸ್ ಅವರು ಮಾಡೋಲ್ಲ ಅಂತ
ನಾನು ದಯವಿಟ್ಟು ನಿಮ್ಮ ಪ್ರಶ್ನೆ ಆ ಸಂದರ್ಭಕ್ಕೆ ಉಚಿತ ಆಗಿತ್ತು. ಈಗೂ ಕೂಡ ಹೇಳ್ತೀನಿ, ಈ ವ್ಯಕ್ತಿ ನಾನು ಬಿಟ್ಟು ಬಂದದ್ದು ಕೊಟ್ಟಂಥ ಉತ್ತರಕ್ಕೆ ನಾವು ಒತ್ತು ಯಾಕೆ ಬಿಟ್ಟು ಅಂತ ಹೇಳಿಲ್ಲ, ಪ್ರತಿಭಟನಾತ್ಮಕ ಬಂದದ್ದು. ಈ ವ್ಯಕ್ತಿ ಎಲ್ಲೆಲ್ಲೋ ಅಡ್ಜಸ್ಟ್ ಮಾಡಿಕೊಂಡು ಏನೇನೋ ಮಾಡ್ತಿದ್ರು ಮಾನಗಡಿಗಳನ್ನ, ಅದಕ್ಕೆ ನಾನು ಪ್ರತಿರೋಧ ಬಂದಿದ್ದೇನೆ. ಹೀಗಾಗಿ ಆ ಪ್ರಶ್ನೆಗೆ ಉತ್ತರ ಅವರೇ ಕೊಟ್ಟರೆ ಭಾಳ ಸೂಕ್ತ ಆಗ್ತದೆ. ಆ ಪ್ರಶ್ನೆಯ ಉತ್ತರ ಅವ್ರಿಗೆ ಕೇಳಿ. ಯಾರು? ನಾನು ಪ್ರತಿಭಟನೆ ಮಾಡೇ ಬಂದಿದ್ದೆ. HFC ಸಾಕು ಅಭಿವೃದ್ಧಿ ಬೇಕಂತಂದು, ಅಭಿವೃದ್ಧಿಗೋಸ್ಕರ ಬಂದದ್ದು. ಅಭಿವೃದ್ಧಿಶೀಲ ಯಾರಿದ್ದಾರೆ, ಅಭಿವೃದ್ಧಿಶೀಲ ನಾಯಕತ್ವ ಜಿಲ್ಲೆಯಲ್ಲಿ ಯಾರಿದೆಯೋ ಅವ್ರ ಜೊತೆಗೆ ಬಂದಿದ್ದೀನಿ. ಹೀಗಾಗಿ ಆ ಪ್ರಶ್ನೆ ಸಂಪೂರ್ಣ ಅಪ್ರಸ್ತುತ ಅಂತ ಅನ್ಸುತ್ತೆ. ಅದಕ್ಕೆ ಹೇಳಿದೆ, ಆ ಪ್ರಶ್ನೆ ಸಂಪೂರ್ಣ ಅಪ್ರಸ್ತುತ. ನನ್ನ ವಿಚಾರಧಾರೆ ಜಿಲ್ಲೆಯ ಅಭಿವೃದ್ಧಿ, ಅಡ್ಜಸ್ಟ್ಮೆಂಟ್ ವಿರುದ್ಧ. ಅದು ಮುಂದೆ ನೋಡೋಣ, ಅದಕ್ಕೆ ಕಾಲೇ ಉತ್ತರಿಸಲಿದೆ. ಈಗ ಅದ್ರ ಬಗ್ಗೆ ಮಾತಾಡ್ತಿರೋದು ಒಳ್ಳೆಯದು. ಈಗ ನನ್ನ ಒಂದೇ ಗುರಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ, ಜಿಲ್ಲೆಯ ಸಮಗ್ರ ನೀರಾವರಿ. ಅದೊಂದು ಸಂಪೂರ್ಣ ಆವಾಗ ಒಂದು ಕಪೋಲಕಲ್ಪಿತ ಕತೆ. ನಂತರ ನಾವು ಕೂಲಂಕಷ ಪರಿಶೀಲನೆ ಮಾಡಿದಾಗ ಅದ್ರ ಬಗ್ಗೆ ಚರ್ಚೆ ಆಗಿತ್ತು. ಈಗಾಗಲೇ ಆ ಸದಾಶಿವ ಆಯೋಗವನ್ನು ಏನೋ ವರದಿನ ಅದರ ಮುಖೇನ ಅದನ್ನು ಸಂಪೂರ್ಣ ಬರಖಾಸ್ತು ಮಾಡಿ ಒಳ ಮೀಸಲಾತಿ ಅಂತಂದಂತಹ ಮಹಾನುಭಾವರು ಭಾರತೀಯ ಜನತಾ ಪಕ್ಷದವರೇ. ಅದರ ಮುಖೇನ ಬಂಜಾರ ಸಮಾಜವನ್ನು, ಭೋವಿ ಸಮಾಜವನ್ನು, ಬಜೆಟ್ ಸಮಾಜವನ್ನು ಒಕ್ಕಲೆಬ್ಬಿಸಿ ಸುಮಾರು 68 ಕ್ಷೇತ್ರಗಳು ಸರಿಯಾಗಿ ಹೊಡೆಸ್ಕೊಂಡಿದ್ದಾರೆ. ಅಷ್ಟು ಹೊಡೆಸ್ಕೊಂಡಂಥ ಅರಿವಿಲ್ಲದೆ ಮತ್ತೆ ಇಂಥ ಮಹಾನುಭಾವರು ಬಂಜಾರ ಸಮಾಜವನ್ನು ಮತ್ತೆ ಕೆಣಕ್ತಾ ಇದ್ದಾರೆ. ಅದರ ಸ್ವಾಭಿಮಾನ ಕೆಣಕ್ತಾ ಇದ್ದಾರೆ. ಬಂಜಾರ ಸಮಾಜ ಅಂದರೆ ಸರ್ವ ಸಮಾಜವನ್ನು ಪ್ರೀತಿಸಿಕೊಂಡು ಅವ್ರ ಜೊತೆಗಿರುವಂಥ ಸಮಾಜ, ಯಾರನ್ನು ದ್ವೇಷ ಮಾಡುವಂಥ ಸಮಾಜ ಅಲ್ಲ. ಹೇಗಪ್ಪ ಅಂದರೆ ಸಕ್ಕರೆ ಎಲ್ಲರೂ ಹಾಕ್ರಿ ಅದ್ರ ಜೊತೆ ಬೆರ್ತ್ಕೊಂಡು ಹೋಗ್ತದೆ. ನೀರಿಗೆ ಹಾಕ್ರಿ, ಹಾಲಿಗೆ ಹಾಕ್ರಿ, ತನ್ನ ಗುಣವನ್ನು ಕೊಡ್ತೇವೆ ವಿನಃ ಅದರ ರುಚಿಯನ್ನು ಹೆಚ್ಚಿಸಿ ಮಾಡ್ತೀವಿ ವಿನಃ ತನ್ನದೇ ಆದ ಅಸ್ತಿತ್ವಕ್ಕೆ ಎಂದು ಹೋರಾಟ ಮಾಡಿರಲಿಲ್ಲ. ಅಂಥ ಸಮಾಜ ಕೆಣಕಿದಾಗ ಆಯಾ ಕಾಲಘಟ್ಟದ ಪ್ರತಿಭಟನೆ ಮಾಡಿದ್ರೆ ಸರಿಯಾಗಿ ಉತ್ತರ ಕೂಡ ಕೊಟ್ಟಿದ್ದೇವೆ. ಅದಕ್ಕಾಗಿ ಅದು ಒಂದು ಸಂಪೂರ್ಣವಾದ ಅವೈಜ್ಞಾನಿಕವಂತಹ ಒಂದು ಏನು ಸನ್ನಿವೇಶನ ಈಗ ಕೈಬಿಟ್ಟಿದ್ದಾರೆ. ಮುಂದೆ ನೋಡೋಣ. ಪುರಾವೆ ಇದೆ, ಪುರಾವೆ ಸಮೇತ ಮಾಧ್ಯಮ ಮಿತ್ರರ ಮುಂದೆ ನಾನು ಬರಬೇಕಾಗ್ತದೆ. ನಿಮ್ಮೆಲ್ಲರ ಇತಿಹಾಸವನ್ನು ಬಯಲು ಮಾಡಬೇಕಾಗ್ತದೆ. ಹುಷಾರಾಗಿರಿ. ಇನ್ನು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಬಿಡೋಕ್ಕೆ ಕಾರಣ ಏನಂತ ಪ್ರಶ್ನೆ ಮಾಡಿದರು, ಅವ್ರನ್ನೇ ಕೇಳ್ಕೊಳ್ಳಿ ಅಂತಂದು. ನಿಮ್ಮಂಥ ಕುತ್ಸಿತ ಮನೋಭಾವನೆಗಳೇ ಅಲ್ಲಿರೋದ್ರಿಂದ ನಾನು ಬಿಟ್ಟು ಬಂದಿರೋದು. ಜವಾಬ್ದಾರಿಯುತ ಕಾರ್ಯಕರ್ತರನ್ನು ಕಡೆಗಣಿಸೋದಕ್ಕೆ ನಾವು ಹೊರಗೆ ಬಂದಿರೋದು. ಕೆಲವೇ ಜನರಲ್ಲಿ ಪಟ್ಟಬದ್ಧ ಹಿತಾಸಕ್ತಿ ಕೈಲಿ ಪಕ್ಷ ಉಳ್ಕೊಳ್ಳೋದಕ್ಕೆ ನಾವು ಪ್ರತಿಭಟಿಸಿ ಹೊರಗೆ ಬಂದಿರೋದು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಾಧ್ಯಕ್ಷರಿಗೆ ಭೇಟಿಯಾಗಿ ಮಾತಾಡುವಂಥ ಪರಿಸ್ಥಿತಿ ಇಲ್ಲ. ನೀವು ಮಾತಾಡಬೇಕು ಆ ರಾಜ್ಯಾಧ್ಯಕ್ಷರನ್ನೇ, ಅವ್ರಿಗೆ ಭೇಟಿಯಾಗಬೇಕು ಅಂದರೆ ಆ ಸುತ್ತಲಿರುವಂತಹ ಅವರ ಒಂದು ಬಳಗಕ್ಕೆ ನೀವು ಪ್ರಸಾದ ಅರ್ಪಿಸಬೇಕು. ಅಂತಹ ಒಂದು ವ್ಯವಸ್ಥೆಯಲ್ಲಿದೆ. ಯಾರು ಸರಿಯಾದ ಪ್ರಸಾದ ವ್ಯವಸ್ಥೆ ಮಾಡ್ತಾರೋ ಅವರಿಗೆ ರಾಜ್ಯಾಧ್ಯಕ್ಷ ಭೇಟಿಯಾಗ ಸಮಯ ಸಿಗ್ತದೆ. ರಾಜ್ಯಾಧ್ಯಕ್ಷ ಪ್ರವಾಸ ಬಂದಾಗ ಯಾವ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದಾರೆ, ಕಾರ್ಯಕರ್ತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲಿ ಅವರು. ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಧ್ಯಕ್ಷರನ್ನು, ರಾಷ್ಟ್ರೀಯ ಪದಾಧಿಕಾರಿಗಳನ್ನು ಭೇಟಿಯಾಗಬೇಕಾದ್ರೆ ಅಲ್ಲಿಯೂ ಕೂಡ ಇದೇ ರೀತಿ ವ್ಯವಸ್ಥೆ ಇದೆ. ಈ ಫೆಡರಲಿಸ್ಟಿಕ್ ಮೆಂಟಾಲಿಟಿ ಏನಿದೆ ಅದನ್ನು ವಿರೋಧಿಸಿ ನಾನು ಹೊರಗೆ ಬಂದದ್ದು, ಸ್ವಾಭಿಮಾನಕ್ಕೋಸ್ಕರ ಹೊರಗೆ ಬಂದದ್ದು. ಅದೇ ಥರನಾಗಿ RS ಪಾಟೀಲ್ ಹೇಳಿದರು, ಅವರ ಅಭ್ಯರ್ಥಿ ಅಸಮರ್ಥ ಅಭ್ಯರ್ಥಿ, ಈ ಜಿಲ್ಲೆಯ ಅಭಿವೃದ್ಧಿಗೆ ಶಾಪವಾಗಿ ಕಾಡ್ತಿರುವಂತಹ ಅಭ್ಯರ್ಥಿ, ಅಭಿವೃದ್ಧಿಯ ವಿರೋಧಿಯಾದಂತಹ ಅಭ್ಯರ್ಥಿ. ಆ ಮಹಾನುಭಾವರು ನನ್ನ ಸಮಾಜವನ್ನು ಉದ್ದೇಶಿಸಿ ಮಾಧ್ಯಮ ಮಿತ್ರರ ಮುಂದೆ ಹೇಳಿದಂತಹ ಹೇಳಿಕೆಯನ್ನು ಹೇಳಿಲ್ಲ ಅಂತ ಹೇಳ್ತಾರೆ. ಅಂದರೆ ಇವರಂಥ ಬಂಡರು ಮತ್ತಾರಿರ್ಬೋದು. ಆವಾಗಲೇ ನಾವು ಸುಮೋಟೋ ಕೇಸ್ ಹಾಕ್ಬೋದಾಗಿತ್ತು, ಇವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹಾಕ್ಬೋದಾಗಿತ್ತು. ನಾವು ಕಾದಿವಿ. ಬಹುಶಃ ಆ ಪಕ್ಷದ ಹಿರಿಯರು ತಿಳಿದವರು ಅವ್ರ ಕರೆದು ಬುದ್ಧಿ ಹೇಳ್ತಾರೆ. ಯಾವ ಮಾಧ್ಯಮ ಮುಂದೆ ಒಂದು ಸಮಾಜನ ಉದ್ದೇಶಿಸಿ ಅವ್ರ ಮತಗಳೇ ಬೇಡ, ನಾವು ಅವ್ರು ಕೇಳೇ ಇಲ್ಲ, ಯಾರಿಗಾದ್ರೂ ಮತಗಳನ್ನು ಚಲಾಯಿಸುತ್ತೆ ಅನ್ನೋ ಉದ್ದಟತನ ಹೇಳಿಕೆ ಕೊಟ್ಟಿದ್ರು,
ಅದನ್ನು ಹಿಂತೋತಾರೆ, ಕ್ಷಮೆ ಯಾಚಿಸ್ತಾರೆ ತಿಳ್ಕೊಂಡಿದ್ದೆ. ಆದರೆ ಅಂತಹ ದೊಡ್ಡತನ ಮೆರೆಯುವಂತಹ ಮನೋಭಾವನೂ ಇಲ್ಲ, ಅಂಥ ಗುಣನೂ ಅವರಲ್ಲಿಲ್ಲ. ಹಲವಾರು ಜಾತಿಗಳನ್ನು ಮುಗಿಸೋಕ್ಕೆ ಹುನ್ನಾರ ಮಾಡಿದ್ದು ಈ ವಿಜಯಪುರ ಜಿಲ್ಲೆಯ ಜನತೆ ಗೊತ್ತು. ಇವತ್ತು ಗಾಣಿಗ ಸಮಾಜವನ್ನು ಗುರಿಯಾಗಿಸ್ಕೊಂಡು ಎಲ್ಲಿ ಗೆಲ್ಲುವ ಅಭ್ಯರ್ಥಿದ್ರೋ ಅಲ್ಲಿ ಬದಲಾವಣೆ ಮಾಡಿ ಬೇರೆ ಸಮಾಜ ಕೊಡ್ತಾರೆ. ಎಲ್ಲಿ ಪಂಚಮಸಾಲಿಯ ಸಮಾಜ ಗೆಲ್ತಿತ್ತೋ ಅಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಬದಲಾವಣೆ ಮಾಡಿ ಬೇರೆ ಸಮಾಜ ಕೊಡ್ತಾರೆ. ಅದೇ ರೀತಿ ಬಂಜಾರ ಸಮಾಜ ಕೊಟ್ಟರೆ ಎಲ್ಲಿ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತದೆ ತಿಳ್ಕೊಂಡು ನಾಗಠಾಣದಲ್ಲಿ ಬಂಜಾರ ಸಮಾಜಕ್ಕೆ ಟಿಕೆಟ್ ಕೊಡಲಾರ್ದಂಗೆ ಅದನ್ನು ವ್ಯವಸ್ಥೆ ಮಾಡ್ತಾರೆ ಇವರು. ಹೀಗೆ ವ್ಯವಸ್ಥಿತವಾಗಿ ಪ್ರಮುಖ ಸಮಾಜಗಳನ್ನು ಪ್ರಜಾಪ್ರಭುತ್ವದಲ್ಲಿ ಪ್ರಮುಖವಾಗಿ ಪಾಲ್ಗೊಳ್ಳುವಂತಹ ಸಮಾಜಗಳನ್ನು ಗುರಿಯಾಗಿಸಿಕೊಂಡು ಇವರು ಮಾಡ್ತಿದ್ದಂಥ ಷಡ್ಯಂತ್ರ ಜನತೆಗೆ ಗೊತ್ತಿಲ್ವಾ? ಹೀಗಾಗಿ ಸಮಾಜ ದ್ವೇಷಿ ಅಂತ ವ್ಯಕ್ತಿಗೆ, ಸಮಾಜಗಳನ್ನು ಒಡೆಯುವಂಥ ವ್ಯಕ್ತಿಗೆ, ಸಮಾಜಗಳನ್ನು ಗುರುತಿಸ್ಕೊಂಡು ವಿಶೇಷವಾಗಿ ಬಂಜಾರ ಸಮಾಜವನ್ನು ಇವರು ಹೀಯಾಳಿಸೋದು ನೋಡಿ ನಾನು ಪ್ರತಿಭಟನೆ ಮಾಡಿ ಹೊರಗೆ ಬಂದದ್ದು. ಬಹುಶಃ ಇಷ್ಟು ಉತ್ತರ ನಿಮಗೆ ಸಾಕು ಅನಿಸುತ್ತೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಮಾಧ್ಯಮ ಮಿತ್ರರ ಮುಖೇನ ಉತ್ತರ ಕೊಟ್ಟಿದ್ದೇನೆ. ಮತ್ತು ಇನ್ನಾರು ಪ್ರಶ್ನೆಗಳಿದ್ದರೆ ಬನ್ನಿ, ಉತ್ತರ ಕೊಡೋಕ್ಕೆ ನಾನು ಸಿದ್ಧನಿದ್ದೇನೆ. जुड़े रहिएगा आपके अपने चैनल बीजापुर समय के साथ।